ಹೊಸಕುರಲು 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 ಹೊಸಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲನ್ ಮಾತಮ್ಮ ಕೇಳಿದ್ಕೊಂಡು ಹೊಸ ಕೊರಳದ ಇನ್ನಿತ ಸುದ್ದಿ ವಂಚನೆ ಶುರು ಮಂತದಲ್ಲ ಎತ್ತೆನಿತ ಸುದ್ದಿ ಇರ್ತಿರ್ಲೇನ್ಗೇನೆ. ಎಕ್ಕೂರುಡು 2 ದಿನದ ಪೆಲಕಾಯಿ ಮೇಳ ಉಡಿಪನ. ಲೇಡಿ ಹಿಲ್ ಆರೋಗ್ಯ ಕುಟುಂಬ ಕಲ್ಯಾಣ ಕೇಂದ್ರ ವಿಜಯ್ ಮಲೇರಿಯಾ ಚಿಕಿತ್ಸಾ ಕೇಂದ್ರಗಳು ಶ್ರೀ ಐವನ್ ಡಿಸೋಜ ಭೇಟಿ ಪರಿಶೀಲನೆ. ಕೋಟೆಕಾರ್ ಕೊರಗಜ್ಜೆ ಸ್ವಸಹಾಯ ಸಂಘದ ವತಿಯಿಂದ ಅಗದು ಪೋಯಿನ ದಿವಂಗತ ಲಕ್ಷ್ಮಣ್ ಮಲ್ಲೇರಿಗೆ ಶ್ರದ್ಧಾಂಜಲಿ ನುಡಿ ನಮನ. ಸೋಮೇಶ್ವರ ಗ್ರಾಮ ಪಂಚಾಯತ್ 2013-14 ಸಾಲದ ಸುರುತ ಸುತ್ತದ ಗ್ರಾಮ ಸಭೆ. ಆಹಾರ ಬೊಕ್ಕ ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ಗೈರು ಹಾಜರಿ ಅರ್ಧಡು ಉಂತಿನ ಹರೇಕಳ ಗ್ರಾಮ ಪಂಚಾಯತ್ ಗ್ರಾಮ ಸಭೆ. ಸುದ್ದಿ ತಿರನ್ನು ಕಂತು ಕೊಡ್ತೇರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಕಳೆದ 2 ದಶಕಗಳಿಂದ ಮಂಗಳೂರಿನಲ್ಲಿ ಮನೆ ಮಾತಾಗಿರುವ ಪ್ರತಿಷ್ಠಿತ ಮುಂಚೂಣಿ ಸಂಸ್ಥೆ. ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ತಾಜಾ ಹಾಗೂ ಕೃತಕ ಹೂಗಳ ಆಕರ್ಷಕ ವಿನ್ಯಾಸಗಳಿಂದ ನಿಮ್ಮ ಸಮಾರಂಭಗಳ ಸೊಬಗು ಹೆಚ್ಚಿಸುವ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ವಿಶ್ವಾಸ ಅರ್ಹತೆಗೊಂದು ಪರ್ಯಾಯ ಹೆಸರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ನಿಮ್ಮ ಯೋಜನೆ ನಮ್ಮ ಪೂರೈಕೆ. ಸಂಪರ್ಕಿಸಿ ಭರತ್ ಎ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್, ಅಗ್ರಿಕಲ್ಚರ್ ರಿಸರ್ಚ್ ಬಳಿ, ಉಳ್ಳಾಲಬೈಲು, ತೊಕ್ಕೊಟ್ಟು. ಸುದ್ದಿಲದ ವಿವರ. ಪೆಲಕಾಯಿ ನೇರಳು ಪಡೆದು ಪೇರಂಗಾಯಿ ಇಂಚ ದುಂಬು ಬುಳೆಯೊಂದಿತ್ತನ ಫಲವಸ್ತುಲು ನಾಶ ಹೊಂದುಪುನ ಅಪಾಯನ ಎದುರಿಸವನುಂಡು. ಇಂದೇನು ಒರಿಪಾದ ಸಂರಕ್ಷಣೆ ಮಲ್ಪುನ ನಿಟ್ಟಿಡು ಉತ್ತೇಜನ ಅಗತ್ಯ ಉಂಡು ಪಂಡದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ವಿಜಯ್ ಪ್ರಕಾಶ್ ತೆರಿಪಾದರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕೃಷಿ ಬೊಕ್ಕ ತೋಟಗಾರಿಕಾ ಇಲಾಖೆ, ಮಹಿಳಾ ಬೊಕ್ಕ ಮಕ್ಕಳ ಅಭಿವೃದ್ಧಿ ಇಲಾಖೆ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಒಟ್ಟು ಸೇರಿಗೆಟ್ ಎಕ್ಕೂರು ಕೃಷಿ ವಿಜ್ಞಾನ ಕೇಂದ್ರ 2 ದಿನ ಅಟನೆ ಮಲ್ತಿನ ಪೆಲಕಾಯಿ ಮೇಳ ಶುಕ್ರವಾರ ಉದಿಪನಾಂಡ್. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕೆಎನ್ ವಿಜಯ್ ಪ್ರಕಾಶ್ ಮೇಳನ್ ಉದಿಪನ ಮಲ್ತದು. ಜಿಲ್ಲದ 737 ಹೆಕ್ಟೇರ್ ಪ್ರದೇಶಲೆಡ್ ಪೆಲಕಾಯಿ ಬೆಳೆಪ ಹೊಂದುಲ್ಲ. ದುಂಬುದ ಕಾಲಡ್ ಪೆಲಕಾಯಿ ಬಡವರ ಆಹಾರ ಆದಿತ್ತಂಡು ಆಂಡ ಯುವ ಪೀಳಿಗೆ ಪೆಲಕಾಯಿನ ನಿರ್ಲಕ್ಷ್ಯ ಮಲ್ತೊಂದುಲ್ಲೇರು. ಇನ್ನೇನು ದೂರ ಮಲ್ಪುನ ನಿಟ್ಟಿಡ್ ಪೆಲಕಾಯಿಗಳ ಮಾನ್ಯತೆ ತಿಕ್ಕುಲೇಕ ಕ್ರಮ ಕೈಗೊಂದುಲ್ಲ ಪಂಡದು ತಿರುಪೇರು. ನಾವು ಪರಿಸರವನ್ನು ಉಳಿಸುವಂತ ಒಂದು ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ದೃಷ್ಟಿಯಲ್ಲಿ ನಿನ್ನೆ ಕೂಡ ನಾವು ಒಂದು ವಿಶೇಷ ಸಭೆಯನ್ನ ಮಾಡಿ ನಮ್ಮ ಮಹಾತ್ಮ ಗಾಂಧಿ ನಮ್ಮ ಎನ್ಆರ್ಇಜಿ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಇದನ್ನ ಸೇರಿಸಿ ಸಾಲು ಮರಗಳನ್ನ ನಾವು ನಡುವಂತ ನಾವು ಯಾವತ್ತೂ ಕೂಡ ಮುಜಫರ್ ನಗರ್ ಮಾಡೆಲ್ ಅಂತ ನಾವು ಹೇಳ್ತೇವೆ. ಸಾಲು ಮರಗಳನ್ನು ನೆಟ್ಟಂತ ಉದಾಹರಣೆ ಎನ್ಆರ್ಇಜಿ. ಆ ಒಂದು ಉದಾಹರಣೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬೇಕು. ಬಗ್ಗೆ ನಾವು ಹೇಳೋದಾದ್ರೆ 2013-14 ಸಾಲಿಗೆ ನಮ್ಮ ಜಿಲ್ಲೆಗೆ ತೋಟಗಾರಿಕಾ ಇಲಾಖೆಗೆ ಒಟ್ಟು 296 ಲಕ್ಷ ರೂಪಾಯಿಗಳ ಬಜೆಟ್ ಇದೆ. 296 ಲಕ್ಷ ರೂಪಾಯಿಗಳ ಬಜೆಟ್. ನಮ್ಮ ನ್ಯಾಷನಲ್ ರೂರಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ನಮ್ಮಲ್ಲಿ ಏನಿದೆ, ನಮ್ಮ ಹಾರ್ಟಿಕಲ್ಚರ್ ಮಿಷನ್ಗೆ ಕೇಂದ್ರ ಸರ್ಕಾರದ ಅನುದಾನ 303 ಲಕ್ಷ ಇದೆ. ವಸ್ತು ಪ್ರದರ್ಶನದ ಮಳಿಗೆ ಉದಿಪನ ಮಲ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರು ಶ್ರೀ ಎಸ್.ಟಿ. ಸಂಪತ್ ಸಾಮ್ರಾಜ್ಯ ಪೆಲಕಾಯಿ ಅಪ್ಪಟ ಸಾವಯವ ಆಹಾರ ಪೆಲಕಾಯ್ದ ಮರಲ ರೈತರಿಗೆ ವಿಮೆ ಇತ್ತಲೇಕ ಸರ್ಕಾರ ನಗರದ ಒಟ್ಟಿಗೆ ಹಲ್ಲಿದ ಅಭಿವೃದ್ಧಿನ ಕೈಕೊಂಡ ಹಲ್ಲಿರ್ದು ನಗರಕ್ಕೆ ವಲಸೆ ಬರ್ಪುನ ತಪ್ಪುನೊಂದು ತೆರಿಪಾಯಿರು. ನಮ್ಮ ಭಾರತದ ಗ್ರೋತ್ ರೇಟ್ ಅದು ಸಾಧಾರಣ ಈಗ 9% ಇಂದ 5.9% ಇಳಿದಿದೆ, ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಅಗ್ರಿಕಲ್ಚರ್ ಗ್ರೋತ್ ರೇಟ್ ಅರೌಂಡ್ 2.5% ಇದೆ. ಬರೀ ಗುಜರಾತ್ ಮತ್ತೆ ಮಧ್ಯಪ್ರದೇಶದಲ್ಲಿ ಮಾತ್ರ ಮೋರ್ ದೆನ್ 9% ಅಗ್ರಿಕಲ್ಚರ್ ಗ್ರೋತ್. ದಶಕದಲ್ಲಿ ಈ ಗ್ಲೋಬಲೈಸೇಷನ್ ಅಥವಾ ಲಿಬರಲೈಸೇಷನ್ ಇದು ಪ್ರೈವೇಟೈಸೇಷನ್ ಇದು ಬಂದ ಮೇಲೆ ಈ ಅರ್ಬನ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ ಬಹಳ ವ್ಯತ್ಯಾಸ ಆಗಿದೆ. ಅರ್ಬನ್ ಡೆವಲಪ್ಮೆಂಟ್ ಆಗಿದೆ, ಪಟ್ಟಣ ಪ್ರದೇಶಗಳು ಅಭಿವೃದ್ಧಿ ಹೊಂದ್ತಾ ಇದ್ದಾವೆ. ಆದ್ರೆ ಹಳ್ಳಿ ಪ್ರದೇಶಗಳು ಇವತ್ತಿಗೂ ಆಗಿದೆ, ಅಭಿವೃದ್ಧಿ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಆಗ್ತಾ ಇದೆ. ಗ್ಯಾಪ್ ಬಿಟ್ವೀನ್ ಅರ್ಬನ್ ಡೆವಲಪ್ಮೆಂಟ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಹಾಗೆ ಉಳ್ಕೊಂಡಿದೆ.
ಮೀನುಗಾರಿಕಾ ಕಾಲೇಜಿದ ಡೀನ್ ಡಾಕ್ಟರ್ ಕೆಎಂ ಶಂಕರ್ ಗುರುಕರ್ಮೆಯನ್ನು ವಹಿಸಿದ್ದರು. ಜಂಟಿ ಕೃಷಿ ನಿರ್ದೇಶಕರು ಶ್ರೀ ಪಿ ಮೋಹನ್, ವಾರಾಣಸಿ ಸಂಶೋಧನಾ ಪ್ರತಿಷ್ಠಾನದ ಡಾಕ್ಟರ್ ವಾರಾಣಸಿ ಕೃಷ್ಣಮೂರ್ತಿ, ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರು ಶ್ರೀ ಯೋಗೀಶ್ ಎಚ್ಆರ್, ಮಹಿಳಾ ಬೊಕ್ಕ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶ್ರೀಮತಿ ಶಕುಂತಲಾ, ಮಂಜೇಶ್ವರದ ಪ್ರಗತಿಪರ ಕೃಷಿಕರು ಡಾಕ್ಟರ್ ಡಿ ಚಂದ್ರಶೇಖರ್ ಚೌಟ ಇಂಚಿತ ಪ್ರಮುಖರು ಮಲ್ಲ ಪಿನ್ನೆರಾದ ಲೇಸುಡು ಪಾಲ್ಪಡೆದಿದ್ದರು. ಕೃಷಿ ವಿಜ್ಞಾನ ಕೇಂದ್ರ ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಎಚ್ ಹನುಮಂತಪ್ಪ ಸಭೆ ನೇತ್ಕೊಂಡಿರು. ಶ್ರೀ ಪ್ರವೀಣ್ ಎಸ್ ಕುಂಪಲ ಸಭೆ ಸುಧಾರಿಕೆ ಮಲ್ತೇರು. ವಿಷಯ ತಜ್ಞರು ಶ್ರೀ ಹರೀಶ್ ಶೆನೈ ಸೊಲ್ಮೆ ಸಂದಾಯಿರು. ಸ್ವತಃ ಸಮಸ್ಯೆಯೊಡಪುನ ಲೇಡಿ ಹಿಲ್ ನಗರ ಆರೋಗ್ಯ ಬಕ್ಕ ಕುಟುಂಬ ಕಲ್ಯಾಣ ಕೇಂದ್ರ ಬಕ್ಕ ಬಿಜಯ್ ಮಲೇರಿಯಾ ಚಿಕಿತ್ಸಾ ಕೇಂದ್ರಕ್ಕೆ ಕೆಪಿಸಿಸಿ ಕಾರ್ಯದರ್ಶಿ ಶ್ರೀ ಐವನ್ ಡಿಸೋಜಾ ಭೇಟಿ ಕೊಡದು ಅಲ್ಪದ ವ್ಯವಸ್ಥೆದ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಮಹಾನಗರ ಪಾಲಿಕೆ ಬೊಕ್ಕ ಕೆಎಂಸಿದ ಒಟ್ಟು ಸೇರಿಗೆಡು ನಡತೊಂದುಪ್ಪುನ ಲೇಡಿ ಹಿಲ್ ನಗರ ಬೊಕ್ಕ ಆರೋಗ್ಯ ಕುಟುಂಬ ಕಲ್ಯಾಣ ಕೇಂದ್ರಡು ಬರ್ಸ ಗಾಳಿ ದಾತ್ರ ಓಡುಲು ರಟ್ಟದು ನೀರು ಪೂರ ಉಳೈ ಬರನುಂಡು. ಅಂಚನೆ ಬಿಜಯ್ ಮಲೇರಿಯಾ ತಪಾಸಣಾ ಕೇಂದ್ರಲ ಪೂರ್ತಿಯಾದ ಹಾಲಾದಿತ್ತದು ಸರಿಯಾಯಿನ ವೈದ್ಯರು ಸಿಬ್ಬಂದಿಲ್ಲ ಇಜ್ಜರು. ಗುರುವಾರ ಇಡೆಗೆ ಭೇಟಿ ಕೊರ್ನ ಕೆಪಿಸಿಸಿ ಕಾರ್ಯದರ್ಶಿ ಶ್ರೀ ಐವನ್ ಡಿಸೋಜಾ ಮುಲ್ಪದ ಸಮಸ್ಯೆಲದ ಬಗೆಟ್ ಪರಿಶೀಲನೆ ಮಲ್ತರು. ಈ ಸಂದರ್ಭದ ಪಾತೆರ್ನ ಶ್ರೀ ಐವನ್ ಡಿಸೋಜಾ ಡೆಂಗ್ಯೂ ಮಲೇರಿಯಾದಂಚಿನ ರೋಗಲು ಬರೊಂದುಪ್ಪುನ ಈ ಪೊರ್ತುಡು ಮೂಲು ಸರಿಯಾದ ಸ್ವಚ್ಛವಾದ ದೀವಂದ ದಾತ್ರ ಮಲೇರಿಯಾ ಕೇಂದ್ರದ ಸಿಬ್ಬಂದಿಲೆಗೆ ಮಲೇರಿಯಾ ಬರೊಂದುಂಡು. ಮುಲ್ಪ ತಪಾಸಣೆ ಮಲ್ಪನ ವ್ಯವಸ್ಥೆ ಇಜ್ಜಿ ಅಂಚಾದ ಈ ಬಗೆಟ್ ಒಂಜು ವಾರದೊಲೈ ಇಂದಕ್ಕೆ ಸಂಬಂಧಪಟ್ಟ ಅಧಿಕಾರಿಲೆಗ್ ಶಾಸಕರಿಗೂ ತೆರಿಪಾವ ಪಣ್ಣದು ತೆರಿಪಾಯಿರು. ಈಗ ಬಹುಶಃ ಮಳೆಗಾಲ ಪ್ರಾರಂಭವಾಗಿದೆ. ಮಲೇರಿಯಾ ರೋಗದಲ್ಲಿ ಜನ ತೆತ್ತರಿಸ್ತಾ ಇದ್ದಾರೆ. ಡೆಂಗ್ಯೂನಿಂದ ಅನೇಕ ಜನ ಸತ್ತು ಹೋಗಿದ್ದಾರೆ. ಅನೇಕ ಕಡೆ ಮಲೇರಿಯಾದಿಂದ ಜನ ಬಳಲುತ್ತಿರುವಂತಹ ಈ ಸಂದರ್ಭದಲ್ಲಿ ಮಲೇರಿಯಾ ಕೇಂದ್ರದಲ್ಲಿ ಇರುವಂತಹ ಸಿಬ್ಬಂದಿಗಳಿಗೇನೆ ಮಲೇರಿಯಾ ಬರತಕ್ಕಂಥ ಪ್ರಶ್ನೆ ಮತ್ತು 150-200 ಜನ ಬಂದು ಇಲ್ಲಿ ಯಾರು ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು ಆ ಪ್ರದೇಶದಲ್ಲಿ ಇವತ್ತು 7-8 ಜನ ಬಂದು ಮಲೇರಿಯಾದ ಬಗ್ಗೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಂತಾದ್ರೆ ಇಲ್ಲಿ ತಪಾಸಣೆ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲ. ಇಲ್ಲಿ ಇರತಕ್ಕಂಥ ಸೊಳ್ಳೆಗಳನ್ನು ಓಡಿಸುವಂತ ಜನ ಇಲ್ಲ. ಇಲ್ಲಿ ಯಾರಾದ್ರೂ ಬಂದ್ರೆ ಅವನಿಗೆ ಹೊರಗಿನಿಂದ ಬಂದು ಒಳಗೆ ಬಂದವನಿಗೆ ಮಲೇರಿಯಾ ಜ್ವರ ತಾಗಬಹುದು ಅಂತ ಹೇಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪ್ರದೇಶ ಇದು ಇಷ್ಟು ದೊಡ್ಡ ಒಂದು ವ್ಯವಸ್ಥೆ ಇದ್ರೂ ಕೂಡ ನಾವು ಬಳಸ್ತಕ್ಕಂಥ ರೀತಿಗಳನ್ನು ಕಂಡಾಗ ಬಹುಶಃ ಇಲ್ಲಿ ಎಲ್ಲಿಯೋ ಒಂದು ಕಡೆ ನಾವು ಜನರಿಗೆ ಮೋಸ ಮಾಡ್ತೇವೆ ಅಂತೇಳಿ ನನಗೆ ಅನಿಸ್ತದೆ. ನಾನು ಇದನ್ನು ಆರೋಗ್ಯ ಸಚಿವರ ಗಮನಕ್ಕೆ ತರ್ತೇನೆ. ನಗರ ಪಾಲಿಕೆಯ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೇನೆ. ಕೂಡಲೇ 1 ವಾರದೊಳಗಡೆ ಶಾಸಕರ ಗಮನಕ್ಕೆ ತರ್ತೇನೆ. 1 ವಾರದ ಒಳಗಡೆ ಇಲ್ಲಿ ಸರಿಯಾದ ಸಿಬ್ಬಂದಿಗಳನ್ನ ನೇಮಕ ಮಾಡಿ, ಇಲ್ಲಿ ವೈದ್ಯರುಗಳನ್ನ ಡೆಪ್ಯೂಟ್ ಮಾಡಿ, ಈ ಒಂದು ಪ್ರದೇಶವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಜನರಿಗೆ ಕೊಡತಕ್ಕಂತಹ ಸೌಲಭ್ಯ ಯಾವ ಮೂಲ ಉದ್ದೇಶದಿಂದ ಈ ಒಂದು ಪ್ರಾಥಮಿಕ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಉದ್ದೇಶವನ್ನು ಸಫಲವನ್ನಾಗಿ ಮಾಡತಕ್ಕಂಥ ಜವಾಬ್ದಾರಿಯನ್ನ ನಗರ ಪಾಲಿಕೆ ಆಡಳಿತಾಧಿಕಾರಿ ಕಮಿಷನರ್ ಅವರು ಮಾಡದೇ ಇದ್ರೆ ಅವರ ವಿರೋಧ ನಾವು ತೀವ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಸ್ಟೈಲಿಂಗ್ ಕಲೆಕ್ಷನ್ ಮುಸ್ಲಿಯಾರ್ ಬಿಲ್ಡಿಂಗ್ ಬೀರಿ. ಅತ್ಯಾಧುನಿಕ ವಿನ್ಯಾಸ ಮಾದರಿಯ ಅಪೂರ್ವ ಹೊಸ ಸಂಗ್ರಹ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಟಾಪ್ಸ್ ಕೋಟೆಕಾರ್ ಬೀರಿಯಲ್ಲಿ ಶುಭಾರಂಭಗೊಂಡಿದೆ. ಸ್ಟೈಲಿಂಗ್ ಕಲೆಕ್ಷನ್ ಮುಸ್ಲಿಯಾರ್ ಬಿಲ್ಡಿಂಗ್ 2ನೇ ಮಳಿಗೆ ಬೀರಿ. ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್. ಸುಸಜ್ಜಿತ ಎಸಿ ರೂಮ್, ಫ್ಯಾಮಿಲಿ ವಿಭಾಗ, ನಾನ್ ಎಸಿ ವಿಭಾಗ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆಹಾರ ಕ್ಯಾಟರಿಂಗ್ ಸೇವೆಗೆ ಖ್ಯಾತಿ ಪಡೆದ ಹೋಟೆಲ್ ಮಾಯಾ ಬಾರ್ ಅಂಡ್ ಫ್ಯಾಮಿಲಿ ರೆಸ್ಟೋರೆಂಟ್, ಈಶ್ವರ ಕಾಂಪ್ಲೆಕ್ಸ್, ತೊಕ್ಕೋಟು. ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ. ಬಸ್, ಮಿನಿ ಬಸ್, ಶಾಲಾ ಬಸ್, ಆಂಬ್ಯುಲೆನ್ಸ್, ಟೆಂಪೋ ಟ್ರಾವೆಲರ್ ಇತ್ಯಾದಿಗಳ ನವನವೀನ ವಿನ್ಯಾಸ, ಆಕರ್ಷಕ ಮಾದರಿ, ಬಾಡಿ ಬಿಲ್ಡಿಂಗ್, ಪೇಂಟಿಂಗ್, ಅತ್ಯಾಕರ್ಷಕ ಒಳಾಂಗಣ ವಿನ್ಯಾಸ, ಕುಶನ್ ವರ್ಕ್ಸ್. 10 ವರ್ಷಗಳಿಗೂ ಮಿಗಿಲಾದ ಅನುಭವ, ಅನುಪಮ ಸೇವೆಗೆ ದುರ್ಗಾಂಬಾ ಬಾಡಿ ವರ್ಕ್ಸ್ ಕೊಲ್ಯ. ಮದುವೆ, ಪ್ರವಾಸ ವಾಹನಗಳಿಗೆ ಸಂಪರ್ಕಿಸಿ ದುರ್ಗಾಂಬಾ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕೊಲ್ಯ. ಮಾಲಕರು ಶ್ರೀ ದಿವಾಕರ್ ಬಗಂಬಿಲಾ.
ದೂರವಾಣಿ 246358 9343563759. ರಂಗೋಲಿ ಕ್ಯಾಟರರ್ಸ್, ಅಂಬಿಕಾ ರೋಡ್. 20 ವರ್ಷಗಳಿಗೂ ಮಿಗಿಲಾದ ಕ್ಯಾಟರಿಂಗ್ ಸೇವೆಯ ಅನುಭವ. ಅತ್ಯುತ್ತಮ ಸ್ವಾದಿಷ್ಟ ರುಚಿ, ಹಿತಮಿತ ದರ, ಅನುಪಮ ಸೇವೆ. ನಿಮ್ಮ ಮನೆಯ ಶುಭ ಸಮಾರಂಭಗಳ ವಿಶೇಷ ಮೆರುಗಿಗೆ ರಂಗೋಲಿ ಕ್ಯಾಟರರ್ಸ್, ಮಾಲಕರು ಶ್ರೀ ಹರೀಶ್ ಕುಮಾರ್, ಅಂಬಿಕಾ ರೋಡ್, ತೊಕ್ಕೋಟು. ದೂರವಾಣಿ 246413 246242 24622133. ಮೊಬೈಲ್ 934335 65218. ಸುದ್ದಿಗೊಂಚಲಿಗೆ ಸ್ವಾಗತ. ಕೋಟೆಕಾರ ಕೊರಗಜ್ಜ ಸ್ವಸಹಾಯ ಸಂಘದ ವತಿರ್ದು ಅಗಲದ ಪೊಯ್ನ ಸಂಘದ ಮಾಜಿ ಅಧ್ಯಕ್ಷರು ಲಕ್ಷ್ಮಣ್ ಮಲ್ಯರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಕೊರಗಜ್ಜನ ಕಟ್ಟೆಕೈತಳ್ಳಿ ಶುಕ್ರವಾರ ನಡೆಪಾಯರು. ಕೋಟೆಕಾರ್ ಕೊರಗಜ್ಜ ಸ್ವಸಹಾಯ ಸಂಘದ ಮಾಜಿ ಅಧ್ಯಕ್ಷರಾದ ಮಾರ್ಗದರ್ಶಕರಾದಿತ್ತಿನ ಅಗಲ್ದು ಪೋಯಿನ ಲಕ್ಷ್ಮಣ್ ಮಲ್ಯರಿಗೆ ಕೊರಗಜ್ಜ ಸ್ವಸಹಾಯ ಸಂಘದ ವತಿರ್ದು ಶ್ರದ್ಧಾಂಜಲಿ ನುಡಿ ನಮನನ್ನು ಕೊರಗಜ್ಜನ ಕಟ್ಟೆಕೈತಳ್ಳಿ ಶುಕ್ರವಾರ ಬಯಲು ನಡೆಪಾಯರು. ಸ್ವಸಹಾಯ ಸಂಘದ ಅಧ್ಯಕ್ಷರು ಶ್ರೀ ದೇವದಾಸ್, ಹಿರಿಯರಾದ ಸಂಘದ ಉಪಾಧ್ಯಕ್ಷರಾದ ತಂಗ್ಲಿಗೆ ಮಾರ್ಗದರ್ಶಕರಾದಿತ್ತಿನ ಲಕ್ಷ್ಮಣ್ ಮಲ್ಯರಿನ ಆತ್ಮಗೂ ಚಿರಶಾಂತಿ ತಿಕ್ಕಡು ಸದ್ಗತಿ ತಿಕ್ಕಡು ಪಣದು ನುಡಿ ನಮನ ಸಂದಾಯರು. ಕೊರಗಜ್ಜ ಸಂಘದ ಅಧ್ಯಕ್ಷರಾದ ಎಂಗ್ಲಿನ ಹಿರಿಯರು ಮುಸ್ಸತಿ ಎಂಗ್ಲ ಪೂರ್ಣ ಮಾರ್ಗದರ್ಶಕರಾದಿತ್ತಿನ ಶ್ರೀಯುತ ಲಕ್ಷ್ಮಣ ಮಲ್ಯರು ಇನ್ನೀಗ ನಮರ್ದು ಅಗಲಿದೇರು ಕಾರಣ ಒಂಜಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಂಚಿ ಕೊರಗಜ್ಜ ಸ್ವಸಹಾಯ ಸಂಘರು ಮತ್ತೊಂದಿಲ್ಲ ಅಗಲಿನ ಅರ್ನ ದಿವ್ಯ ಆತ್ಮಗೂ ಚಿರಶಾಂತಿ ತಿಕ್ಕಡು ಬೊಕ್ಕ ಕುಟುಂಬಕ್ಕೂ ಅಗಲಿನ ಅಗಲುವಿಕೆ ಶಕ್ತಿ ಇಲ್ಲ ಮಂಜುನಾಥ ದೇವರ ಅನುಗ್ರಹ ಪಡ್ಕೊಂಡು ಜಾನಿ ಸಂದರ್ಭಗಳು ಶ್ರದ್ಧಾಂಜಲಿ ಸಭೆ ಇಂದು ಕೂಡ ಸೇರೊಂದಿಲ್ಲ ಅದಕ್ಕೆ ಅರ್ನ ಆತ್ಮಗೂ ಚಿರಶಾಂತಿ ಕಡೆ ಬಂದ ಜಾನಿ ಸಂದರ್ಭಗಳು ಆಸೆ. ಕೋಟೆಕಾರ್ ಸ್ವಸಹಾಯ ಸಂಘದ ಸದಸ್ಯರು ಸರ್ವಶ್ರೀ ದೇವದಾಸ್ ಕೊಲ್ಯ, ನರಸಿಂಹ ಪೂಂಜ, ರವಿರಾಜ್, ಸುಂದರ್, ಸೂರಜ್, ಪ್ರಸಾದ್, ಸತೀಶ್, ನಾಗೇಶ್, ರಾಧಾಕೃಷ್ಣ, ಲಕ್ಷ್ಮಣ್ ಮಲ್ಯರ್ನ ವ್ಯಕ್ತಿತ್ವದ ಗುಣಗಾನ ಮಲ್ತದು ಶ್ರದ್ಧಾಂಜಲಿ ನುಡಿನಮಂದ ಪಾತ್ರ ಪಂಡಿರು. ನಮ್ಮ ಈ ಸಂಘದ ಈ ಎನ್ಮನೆ ವರ್ಷಕ್ಕೆ ಎಂಕ್ಲಿದ್ದೆ ಪದಾರ್ಪಣೆ ಮಾಡಿದ ಸಂಘ ಅಂಚ ಎಂಕ್ಲೆಗೆ ಬೋಡಿತಿನ ಮಾಹಿತಿಲ ಅಂಚನೆ ಸಂಘದ ವತಿಯಿಂದ ನಡಪುನ ಮೋಜಿ ತಿಂಗಳು ಸಭೆ ನಡಪುಂಡು ಐಕ್ಯ ಬೋಡಿತಿನ ಮಾಹಿತಿಲ ಐಕ್ಯ ಒಂದು ಮಾರ್ಗದರ್ಶಕರಾದಲ ಆರು ನಮ್ಮೊಟ್ಟಿಗೆ ಈತ ವರ್ಷಲ ಇತ್ತೇರಿ ಕರಿನ ವಾರಲ ಆರು ಎಂಗ್ಲ ಒಟ್ಟಿಗೆನೆ ಕೊಲ್ಲೋದು ಸಂಘದ ಮಹಾಸಭೆಗೆ ಭಾಗವಹಿಸಿದ್ದೇವೆ. ಇನಿತ ದಿನದ ಈ ಸಭೆಗೆ ಆರು ಅಧ್ಯಕ್ಷ ಸ್ಥಾನ ವಹಿಸೊಡಿತೇವೆ. ದೇವೇರ್ನ ಆ ಒಂಜಿ ಲೆಪ್ಪೊಲೆಗೆ ಆರು ಕೊರ್ದು ಆರಂಚಿ ದೇವೇರ್ನ ಪಾದ ಸೇರಿದ್ದೇವೆ. ಅರೆಗೆ ಎಂಗ್ಲನ ಇನಿತ ನಮ್ಮ ಪೂರ ಸಂಘದ ಸದಸ್ಯರನ್ನ ಪರವಾದ ಇನ್ನೊಂದು ಅದನ್ನ ಮಾರ್ಗದರ್ಶನ ಎಗ್ಲೆ ಚೊಪ್ಪಣಿ ನಳಗ್ಲೆಗ್ಲ ಮತ್ತೆ ಮರಪುಜ ಇಂಚಾಗಿ ಆರು ಸಭೆ ನೀತಿ ಅಗಲ್ ದೂರ போயிடனால ಅರ್ನ ಆತ್ಮಗಳ ಅಕ್ಲ ಕುಟುಂಬ ಅರ್ನ ಇಲ್ಲಿ ಕಡಿಮೆ ಶಕ್ತಿನ ಆ ಭಗವಂತ ಕಾಡು ಪ್ರಾರ್ಥನೆ ಮಾಡ್ಕೊಂಡು ಎಗ್ಲು ಈ ಶುದ್ಧಾಂಶ ಮಾಡ್ತೇವೆ. ಪಂಜಿಮೊಗರು ಜೋಡಿ ಕೊಲೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿಕೊಂಡದ್ದು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಶ್ರೀ ಮುನೀರ್ ಕಾಟಿಪಳ್ಳ ತಿಳಿಸಿದರು. 2 ವರ್ಷದ ದುಂಬು ನಡೆತನ ರಜಿಯಾ ಬೊಕ್ಕ ಆರೇಣ ಮಗಳು ಫಾತಿಮಾ ಜುವಾ ಕೊಲೆ ಪ್ರಕರಣದ ಬಗ್ಗೆ ಸಿಒಡಿ ತನಿಖೆ ನಡೆತನಲ ಆರೋಪಿಲೆ ನೀಲಿ ಮುಟ್ಟ ಪತ್ತರ ಆತೆಜಿ. ಈ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ನಡಪೋಡು ಪಂಡದು ಡಿವೈಎಫ್ಐ ಸುರುರ್ಡೆ ಒತ್ತಾಯಿಸಂಡ್ಲ ಸರ್ಕಾರ ಸಿಒಡಿಗೆ ವರ್ಗಾಯಿಸದಿತ್ತು. ಸಿಒಡಿ ಕಾಟಾಚಾರಗೆ ತನಿಖೆ ನಡಪಾದನು ಪಂಡದು ಡಿವೈಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಶ್ರೀ ಮುನೀರ್ ಕಾಟಿಪಲ್ಲ ಸುದ್ದಿಗೋಷ್ಠಿ ಆರೋಪಿಸಿದರು. ರಜಿಯಾ ಅವರ ಸೌರಮನೆಯವರಿಗೂ ಕೂಡ ಹಲವಾರು ಪ್ರಮಾಣಿಗಳಿದ್ದಾರೆ. ಗಂಡನ ಕಡೆಯವರಿಗೂ ಕೂಡ ರೈತ ಗಂಡನ ಕಡೆಯವರಿಗೂ ಕೂಡ ಕುಟುಂಬಸ್ಥರಿಗೂ ಕೂಡ ಹಲವಾರು ಪ್ರಮಾಣಿಗಳಿದ್ದಾರೆ. ಅದನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಆ ನಿಟ್ಟಿನಲ್ಲಿ ತನಿಖೆ ಆಗ್ತಾ ಇಲ್ಲ ಅಂತ ಎರಡೂ ಕಡೆಯವರಾದ ಸರ್ಕಾರ ಕೂಡ ಬದಲಾಗಿದೆ. ಹಿಂದೆ ಈಗ ಮಂಗಳೂರು ಶಾಸಕರಾದವರು ಹಿಂದೆ ಒಂದು ಬಾರಿ ಚುನಾವಣೆಗಿಂತ ಮುಂಚಿತವಾಗಿ ಪ್ರತಿಭಟನೆ ನಡೆಸಿದ್ರು. ಕಾಂಗ್ರೆಸ್ನ ಸ್ಥಳೀಯ ಅಲ್ಪಸಂಖ್ಯಾತರ ವಿಭಾಗದ ನೇತೃತ್ವದಲ್ಲಿ 3 ಕ್ಯಾಬಿನೆಟ್ ಸಚಿವರು ಸ್ಥಳೀಯ ಜಿಲ್ಲೆಯ ಮತ್ತು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿಯನ್ನ ಕಂಡು ಸಿಬಿಐಗೆ ಒಂದು ಒತ್ತಾಯವನ್ನೆಲ್ಲ ಮಾಡಿರೋದ್ರಿಂದ ಇನ್ನು ಯಾವುದೇ ಅಡ್ಡಿ ಇಲ್ವಲ್ಲ, ಸಿಬಿಐಗೆ ಕೊಟ್ಬೇಡಿ ಅಂತ ನಮ್ಮ ವಾಪಸ್ ಪಡಿಬೇಕು. ಉನ್ನತ ಮಟ್ಟದ ಒಂದು ತನಿಖಾ ತಂಡವನ್ನು ನೇಮಕ ಮಾಡಿ ತನಿಖೆ ನಡೆಸಬೇಕು. ಆ ನಡುವೆ ಸಿಬಿಐಗೆ ಹಸ್ತಾಂತರಿಸಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು.
ಶಾಸಕರು ಶ್ರೀ BA ಮೊಯ್ದೀನ್ ಬಾವ ಸೇರ್ಲಿಕ್ಕೆ ಸಚಿವರನ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಮಲ್ತದು ತನಿಖೆಯನ್ನು CBIಗೆ ಹಸ್ತಾಂತರಿಸವಡು ಪಂಡದು ಒತ್ತಾಯ ಮಲ್ತದಿತ್ತದು. ಕಾಂಗ್ರೆಸ್ ಪಕ್ಷನೇ ಆಡಳಿತ ಉಪ್ಪುನ ಕಾರಣ ಒತ್ತಾಯದ ಬದಲು ಪ್ರಕರಣವನ್ನು CBIಗೆ ಹಸ್ತಾಂತರಿಸಪ್ಪನ ತೀರ್ಮಾನ ಮಲ್ಪೊಡಿತ್ತು. CBI ತನಿಖೆ ನಡಪಾಯಿ ಜಂಡ ಸ್ಥಳೀಯ ಸಂಘ ಸಂಸ್ಥೆಗಳಿದ್ದು ತೀವ್ರ ಹೋರಾಟ ನಡಪಾವ ಪಂಡದು ತೆರಿಪಾಯಿರು. DYFI ಜಿಲ್ಲಾ ಕಾರ್ಯದರ್ಶಿ ಮಹಾನಗರ ಪಾಲಿಕೆ ಸದಸ್ಯರು ಶ್ರೀ ದಯಾನಂದ ಶೆಟ್ಟಿ, ಯುವತಿ ಉಪಸಮಿತಿ ಪ್ರಮುಖರು ಶ್ರೀ ಸೌಮ್ಯ ಪಂಜಿಮಗರು ಘಟಕ ಅಧ್ಯಕ್ಷರು ಶ್ರೀ ಅಹಮದ್ ಬಶೀರ್, ಉಪಾಧ್ಯಕ್ಷರು ಶ್ರೀ ನವೀನ್ ಡಿಸೋಜಾ ಸುದ್ದಿಗೋಷ್ಠಿ ಒಟ್ಟಿಗೆತ್ತರು. ನರಳ ಸುದ್ದಿಲಗತ್ತು ಒಂದು ಪ್ಲೇ ಹೊಸಕೊರಲ್ ಸುದ್ದಿಗೊಂಚಿ ನಿಕ್ಲೋಣದ ಸಮಸ್ಯೆ ಸುದ್ದಿಲ ನಿಂಗ್ಲೆ ತೆರಿಪಾಲೆ ಸುದ್ದಿ ಪಕ್ಕ ಜಾಹೀರಾತು ಕೊರೆ ಸಂಪರ್ಕಿಸಲೆ ಹೊಸಕೊರಲ್ ಈಶ್ವರ್ ಕಾಂಪ್ಲೆಕ್ಸ್ ರಡ್ನೆ ಮಾಳಿಗೆ ವರುಣ್ ಬಾರ್ ಬಿಲ್ಡಿಂಗ್ ಪೋಸ್ಟ್ ಉಳ್ಳಾಲ ತೊಕೊಟ್ಟು ದೂರವಾಣಿ 2457 ಮೊಬೈಲ್ ವರ್ಮನಾಲ್ 827 ಆಜೈನ ಪೂಜ್ಯ. ಅಭಿನಂದನೆಗಳು. ಶ್ರೀ ಚಂದ್ರಹಾಸ್ ಸಾಲ್ಯನ್, ಉದ್ಯಮಿ, ಮೂರುಕಟ್ಟೆ, ಕುಂಪಲ. ಅಧ್ಯಕ್ಷರು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಿತಿ, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ 2013-14ನೇ ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾದ ಮೂರುಕಟ್ಟೆ ಕುಂಪಲದ ಉದ್ಯಮಿ ಶ್ರೀ ಚಂದ್ರಹಾಸ್ ಸಾಲ್ಯಾನ್ ಮತ್ತು ಪದಾಧಿಕಾರಿಗಳಿಗೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಸೇವಾ ಅವಧಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಮತ್ತು ಇತರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಇನ್ನಷ್ಟು ವಿಜೃಂಭಣೆಯಿಂದ ನೆರವೇರಲಿ ಎಂದು ಹಾರೈಸುವ ಶ್ರೀ ಸತೀಶ್ ಕುಂಪಲ, ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಶ್ರೀ ಕೇಶವದಾಸ್ ಬಗಂಬಿಲ, ಮಹಾಪೋಷಕರು, ಶ್ರೀ ಬಾಲಕೃಷ್ಣ ಮಂದಿರ, ಕುಂಪಲ. ಶ್ರೀ ಪ್ರವೀಣ್ S. ಕುಂಪಲ. ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ, ಸೌಂದರ್ಯ ಲಾಸ್ಯದ ಸೊಬಗಿಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್, ಹ್ಯಾಂಡಲ್, ಡೋರ್ ಸೆಟ್, ಕಿಚನ್ ಕ್ಯಾಬಿನೆಟ್ ಇತ್ಯಾದಿ ಸಕಲ ಸೌಲಭ್ಯದ ಮಳಿಗೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲ್ಪಾಡ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಮಾಲಕರು ಶ್ರೀ ಸತೀಶ್ ಕರ್ಕೇರ. ಶುಭ ಹಾರೈಸುವ ಸಹಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್, ಮಾನವಕಟ್ಟೆ, ಮಂಗಳೂರು. ಸುದ್ದಿಗೊಂಚಲಿಗೆ ಸ್ವಾಗತ. ದಿನಟ ಗಂಟೆ ಕರೆಂಟ್ ಬೋಪಿ ನಡೆದಾತ್ರ ಪ್ರತಿ ಕಾರ್ಡ್ಗಳ 1 ಲೀಟರ್ ಚಿಮಿನೆಣ್ಣೆ ಕೊರಡು, ಪಂಚಾಯತ್ ದಾಯಿನ ಕಾಮಗಾರಿಗಳದ ಲೆಕ್ಕ ಕೊರಡು, ಆಧಾರ್ ಕಾರ್ಡ್ ಸಮಸ್ಯೆಗೆ ಗ್ರಾಮ ಆಧಾರ್ ಕಾರ್ಡ್ ನೋಂದಾವಣಿ ಕೇಂದ್ರ ಆವಡು. ಸೋಮೇಶ್ವರ ಗ್ರಾಮ ಪಂಚಾಯತ್ 2013-14ನೇ ಸಾಲದ ಗ್ರಾಮ ಸಭೆ ಗ್ರಾಮಸ್ಥರ ಅಹವಾಲು ಆರೋಪಗಳು ಕೇಂದ್ರ ಬರ್ತಂಡಿ. ಸೋಮೇಶ್ವರ ಗ್ರಾಮ ಪಂಚಾಯತ್ದ 2013-14ನೇ ಸಾಲದ ಸುತ್ತದ ಗ್ರಾಮ ಸಭೆ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ರಮಣಿಯರನ ಗುರ್ಕಾರ್ಮೆಂಟ್ ನಡೆತಂದು. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಸತೀಶ್ ಕುಂಪಲ ತುಡರ್ ಬೆಳಗಾದ ಕಾರ್ಯಕ್ರಮ ಉದ್ಯಮನ ಮಲ್ದದು. ಉಳ್ಳಾಲ ಪರಿಸರ ಕಡಲ್ ಕೊರತೆ ಸಮಸ್ಯೆ ಜೋರುಡೆ ಇತ್ತಂಡಲ ಈ ಬಗೆಟ್ ಕೇಂದ್ರ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಗಂಭೀರವಾದ ಪರಿಗಣಿಸಾದಿಜಿ. ರಾಜ್ಯದ 2ನೇ ಮಲ್ಲ ಗ್ರಾಮ ಪಂಚಾಯತ್ ಆಯ್ನ ಸೋಮೇಶ್ವರ ಗ್ರಾಮ ಪಂಚಾಯತ್ 51 ಜನ ಸದಸ್ಯರುಳ್ಳರು. ಈ ಪಂಚಾಯತ್ಗೆ ಸರ್ಕಾರದ ತಿಕ್ಕುನ ಅನುದಾನದ ಹೆಚ್ಚ ಕೆಲಸ ಮಲ್ಪೆರ ಆಪುಜಿ. ಸೋಮೇಶ್ವರ ಗ್ರಾಮ ಪಂಚಾಯತ್ ದಾದಾಪುರ ಅಭಿವೃದ್ಧಿ ಬೇರೆ ಲಾವಡ ಅವೇನು ಪಟ್ಟಿ ಮಲ್ತದ ಕಾರ್ಯರೂಪ ಕನಪನ ಬೇಲೆ ಮಲ್ಪೆ ಬಂಡೆ ತಿರುಪಾಯಿರು. ನಮ್ಮ ಕೇಂದ್ರ ಆಗ್ಲಿ ರಾಜ್ಯ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಯಾರು ಕೂಡ ಅದನ್ನು ಗಂಭೀರವಾಗಿ ತಕೊಳ್ಳಿಲ್ಲ ಎನ್ನುವ ಒಂದು ಭಾವನೆ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಮಗೆ ತುಂಬಾ ಬೇಸರ ಆಗಿದೆ. ಯಾಕೆಂದ್ರೆ ಒಬ್ಬ ಪಂಚಾಯತ್ ಸದಸ್ಯ ನಮ್ಮೊಟ್ಟಿಗೆ ಇರುವಂತ ಒಬ್ಬ ಪಂಚಾಯತ್ ಸದಸ್ಯನ ಅರ್ಧ ಮನೆ ಬಿದ್ದು ಹೋಗಿ ಸಹಕಾರದಿಂದ ಖಂಡಿತವಾಗಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸದಸ್ಯರ ಒಂದು ವಿಶೇಷ ಮುತುವರ್ಜಿಯಿಂದ ಗ್ರಾಮ ಪಂಚಾಯತ್ ನಲ್ಲಿ ಕೂಡ ಹಾಗೆ ಕಳೆದ ಬಾರಿ ನೀರಿನ ಸಮಸ್ಯೆ ಬಂದಾಗ ತ್ವರಿತಗತಿಯಲ್ಲಿ ಸ್ಪಂದನೆ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಒಂದೊಂದು ಸಣ್ಣ ಪುಟ್ಟ ತೊಂದರೆ ಖಂಡಿತ ಇದೆ, ಎಲ್ಲವನ್ನ ಸರಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ. ಪಟ್ಟಿಯನ್ನ ಈ ಗ್ರಾಮ ಸಭೆಯಲ್ಲಿ ಮಂಜೂರಾತಿ ಮಾಡುವ ಬಗ್ಗೆ ಈ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಬೇಕು ಅಂತ ಹೇಳಿದ್ದೇನೆ. ನೀವು ಏನೆಲ್ಲ ನಿಮ್ಮ ಯೋಚನೆಯಲ್ಲಿ ರಸ್ತೆಗಳ ಬಗ್ಗೆ ಬೇರೆ ಬೇರೆ ಯೋಚನೆ ಎಲ್ಲ ಉಂಟು, ಗ್ರಾಮ ಪಂಚಾಯತ್ ಸದಸ್ಯರ ಮನಸ್ಸಿನಲ್ಲಿ ಉಂಟು, ಎಲ್ಲವನ್ನ ಸೇರಿಸಿಕೊಂಡು ಅದಕ್ಕೆ ಮಂಜೂರಾತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಅದನ್ನೇ ಒಂದು ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ. ದುಂಬುದ ಗ್ರಾಮ ಸಭೆದ ನಡಾವಳಿ ವರದಿ ಅನುದಾನದ ಖರ್ಚಿದ ವಿವರಲೇನು ಗ್ರಾಮ ಪಂಚಾಯತ್ ಸಿಬ್ಬಂದಿ ಶ್ರೀಮತಿ ರೂಪಾ ಸಭೆಟ್ ಮಂಡಿಸಾಯಿರು. ದಾರಿದೀಪ ನಿರ್ವಹಣೆ 56,250, ದಾರಿದೀಪ ಸಾಮಗ್ರಿ ಖರೀದಿ 2,26,103, ದಾರಿದೀಪ ನಿರ್ವಹಣೆ ಬಗ್ಗೆ ಬೆಂಡ್ ಕ್ಲ್ಯಾಂಪ್ ಖರೀದಿ 6,360. ತಾತದ ಸಮಸ್ಯೆ, ಕರೆಂಟ್, ನೀರಿದ ಸಮಸ್ಯೆ ಇಂಚ ಬೇತೆ ಬೇತೆ ಸಮಸ್ಯೆದ ಬಗೆಟ್ ಗ್ರಾಮಸ್ಥರು ತಂಕ್ಲೆ ಅಹವಾಲನ್ನು ಸಭೆಟ್ ಮಂಡಿಸಾಯಿರು. ತನ್ನ ಸಂಸಾರವನ್ನು ನಡೆಸಿ ಒಳ್ಳೆ ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಹಾಗೆ ಇವರಿಗೆ ಏನು ಮಾಡಿದವರಿಗೆ ಮತ್ತು ನೀವು ಪ್ರೋತ್ಸಾಹ ಕೊಡ್ತೀರಿ, ಗವರ್ಮೆಂಟ್ ನೀವಲ್ಲ ಸರ್ಕಾರ. ಆದ್ರೆ ಅನೇಕ ಇದರಲ್ಲಿ ಒಳ್ಳೆಯ ಆಗುವವರಿಗೆ ಆದ್ರೆ ಇಷ್ಟುವರೆಗೆ
ಯಾಕೆಂದ್ರೆ ಇನ್ನು ನೆಕ್ಸ್ಟ್ ಗ್ರಾಮ ಸಭೆ ಆಗುವಾಗ ನೀವು ಮುಂಚಿನ ಸಭೆಯಲ್ಲಿ ಏನು ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳಿಸಿದಿರಿ, ಅದರ ಪ್ರೂಫ್ ಅನ್ನು ನಮಗೆ ಕೊಡ್ಬೇಕು. ಮಹಾಕಾಮಣ ದೇವಸ್ಥಾನಕ್ಕೆ ಹೋಗುವ ಕಾಲುದಾರಿಯನ್ನ ಒಬ್ಬರು ವ್ಯಕ್ತಿ ನಿರ್ಬಂಧಿಸಿ ಆ ದಾರಿಯನ್ನ ಬಂದ್ ಮಾಡಿದ್ದಾರೆ. ಈ ಬಗ್ಗೆ ನಾವು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೇವೆ, DC ಸಾಹೇಬ್ರಿಗೆ ಕೊಟ್ಟಿದ್ದೇವೆ, ಎಲ್ಲ ರೆವಿನ್ಯೂ ಆಫೀಸರ್ಸ್ ಕೊಟ್ಟಿದ್ದೇವೆ. ಆದ್ರೆ ಈ ತನಕ ಎಲೆಕ್ಷನ್ ಕಳೆಯಿತು, ನಾವು ಕೂಡ ಎಲೆಕ್ಷನ್ ಬಿಸಿ ಇದ್ದೇವೆ ಅಂತ ನಾವು ಸುಮ್ಮನೆ ಇದ್ದೆವು. ಈ ತನಕ ಯಾವುದೇ ಸ್ಪಂದನಕಾರಿ ಆಗಿಲ್ಲ, ಆ ಬಗ್ಗೆ ವಿಸಿಟ್ ಮಾಡಿಲ್ಲ. ಈ ಸಂದರ್ಭಡ್ ಮಲೇರಿಯಾ ಡೆಂಗ್ಯೂ ರೋಗದ ಬಗೆಟ್ ಅಂಚನೆ ಪೆತ್ತ ಕಳ್ಳತನದ ಬಗೆಟ್ ಜೋರುಡು ಅಹವಾಲು ಕೇಂದ್ರ ಬತ್ತಂಡು ಪೆತ್ತ ಕಂಡದ ಪೋಂಡ ಐಕ್ ಇನ್ಸೂರೆನ್ಸ್ ಕೊರಡು ಪಂಡದ್ಲ ಗ್ರಾಮಸ್ಥರು ಒತ್ತಾಯಿಸಾಯಿರು. ಆಕ್ಚುಲಿ ಪಂಚಾಯತ್ ಅಥವಾ ನಮ್ಮ ಮಂಗಳೂರಲ್ಲಿ ಕಂಪ್ಲೀಟ್ ಏನ್ ಮಾಡ್ತಾರೆ, ಕಂಪ್ಲೀಟ್ ಹೋಗಿ ಸ್ಪ್ರೇ ಮಾಡ್ತಾರೆ, ಅವ್ರಿಗೆ ಹೇಳ್ತಾರೆ ಇದು ಮಾಡಬೇಕು ಅದು ಮಾಡಬೇಕು. ಆದ್ರೆ ನಾವೀಗ ಈ ಮಳೆಗಾಲದಲ್ಲ ಆದ ನಂತರ ಎಲ್ಲ ಬಿಟ್ಟು ಬಿಡ್ತಾರೆ, ಯಾರು ಬರುದಿಲ್ಲ. ಈಗ ಸಾಧಾರಣ ನನ್ನ ಅನುಭವದಲ್ಲಿ ಇದೇ ಪಂಚಾಯತ್ ಇಷ್ಟುವರೆಗೆ ಒಂದು 10 ವರ್ಷದ ಮೊದಲು ಎಲ್ಲ ಮನೆಗೆ ಬಂದು ಸ್ಪ್ರೇಗೆಲ್ಲ ಬಾತ್ರೂಮ್ ಇದು ಲ್ಯಾಟ್ರಿನ್ ನೀರು ಹೋಗ್ತಾ ಎಲ್ಲ ಮಾಡ್ತಾ ಇದ್ರು. ಇದೀಗ ಬಿಲ್ ಬಾಟಲ್ ತುಂಬಿಸ್ಕೊಂಡು ನಾವು ಸುಮ್ಮನೆ ಕೇಳಿದ್ವಿ ಮನೆ ಬೇರೆ ಹೋದಾಗ, ಇದು ಏನ್ ಹೇಳಿ ನೋಡೋಣ ಅಂದ್ರೆ ಏನೋ ಹುಳ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಸೊಳ್ಳೆ ಅಂತ ಹೇಳಿ ಗೊತ್ತಿಲ್ಲ. ಆಗ ನಾವು ಹೇಳಿದ್ವಿ ಅವ್ರ ಮನೆಯಲ್ಲಿ ಸುತ್ತ ತೋರಿಸಿ ನೋಡಿ ಈ ತರ ಉತ್ಪತ್ತಿ ಆಗೋದು ಸೊಳ್ಳೆಗಳು ಅಂತ ಹೇಳಿದಾಗ ಅವಾಗ ಅವ್ರಿಗೆ ಮನವರಿಕೆ ಆಯ್ತು. ಹಾಗಾಗಿ ಈ ತರ ಕಡಿಯೋ ಕಲ್ಲಾಗ್ಲಿ ಅಥವಾ ಇದು ಬಂಡಗಳು ಟೈರ್ಸ್, ಮೇನ್ ಆಗಿ ಟೈರ್ಸ್ಗಳು ಸುಮಾರು ಮನೆಯಲ್ಲಿ ಇಟ್ಟಿರ್ತಾರೆ, ಅದನ್ನ ಬಿಸಾಡಿ ಅಂತಂದ್ರೂ ಬಿಸಾಡೋದಿಲ್ಲ, ನಮಗೆ ಉಪಯೋಗ ರೆಸಲ್ಯೂಷನ್ ಆಗಿ ಇದನ್ನು ನಡೆಸಬಹುದು. ನೀವು ಪಂಚಾಯತ್ ಒಂದು ರೆಸಲ್ಯೂಷನ್ ಆಗಿ ವಿಮಾ ಕಂಪನಿಗಳಿಗೆ ಹೋಗ್ಬೇಕಿದು. ಯಾಕೆಂದ್ರೆ ವಿಮಾ ಕಂಪನಿ ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತದ್ದು, ಅಲ್ಲಿ ಚೇಂಜ್ ಆಗಿದೆ, ಇವ್ರು ಏನು ಮಾಡೋದಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ರಮಣಿ ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರ ಕೊರಿಯರು. ಇದರ ಬಗ್ಗೆ ನಾವು ಅಧಿಕಾರಿಯೊಂದಿಗೆ ಜನಪ್ರತಿನಿಧಿಯೊಂದಿಗೆ ಕೂತು ಚರ್ಚೆ ಮಾಡುತ್ತೇವೆ. ಹಾಗೂ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗವಹಿಸ್ತೀರ, ತುಂಬಾ ಸಂತೋಷವಾಗ್ತದೆ. ಸಹಕಾರದಿಂದ ನಮಗೆ ಏನು ಕೆಲಸ ಮಾಡಲಿಕ್ಕೆ ನಮಗೆ ಒಬ್ಬರಿಂದ ಸಾಧ್ಯವಿಲ್ಲ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಬೇಕೇ ಬೇಕು. ಉಳ್ಳಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾಯನ್, ಆಹಾರ ನಿರೀಕ್ಷಕರು ಶ್ರೀ ಕೆ ಗಣೇಶ್ ನಾರಾಯಣ್ ಆಳ್ವ, ಗ್ರಾಮ ಕರಣಿಕೆರು ಶ್ರೀ ಭಾಸ್ಕರ್ ಬಿ, ಕುಡ್ಲ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಶ್ರೀ ಜಿಕೆ ನಾಯ್ಕ್, ಮೆಸ್ಕಾಂ ಇಂಜಿನಿಯರ್ ಶ್ರೀ ರಾಜೇಶ್ ಶೆಟ್ಟಿ ಕೆಎಸ್, ಕೋಟೆಕಾರ್ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ನಾಗರಾಜ್, ಶಿಕ್ಷಣ ಇಲಾಖೆದ ಸಿಆರ್ಪಿ ಶ್ರೀ ರೋಹಿತಾಶ್ವ, ಮೂಡಾದ ಆಯುಕ್ತರು ರೇಣುಕಾ ಪ್ರಸಾದ್, ಶಿಶು ಅಭಿವೃದ್ಧಿ ಮೇಲ್ವಿಚಾರಕರು ಶ್ರೀಮತಿ ಹಿತಾಕ್ಷಿ, ಕೃಷಿ ಅಧಿಕಾರಿ ರುಕ್ಮಿಣಿ ಟಿ, ವಲಯ ಅರಣ್ಯಾಧಿಕಾರಿ ಸೌಮ್ಯ ಕೆ, ತೋಟಗಾರಿಕಾ ಅಧಿಕಾರಿ ಶ್ರೀ ಕೇಶವ ಶೆಟ್ಟಿ, ಕುಡ್ಲ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆದ ನಿಲಯ ಪಾಲಕರು ಶ್ರೀ ಶ್ರೀಕಾಂತ್ ಜಿ ಗುನಗ, ಕುಡ್ಲ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದ ನಿಲಯ ಮೇಲ್ವಿಚಾರಕರು ಶ್ರೀ ಶಾಹುಲ್ ಹಮೀದ್, ಕೋಟೆಕರ್ ಶಾಖೆ ಸಹಾಯಕ ಇಂಜಿನಿಯರ್ ಶ್ರೀ ಉಪೇಂದ್ರನಾಥ್ ಇಂಚಿತಿ ಪ್ರಮುಖ ಇಲಾಖಾಧಿಕಾರಿಗಳು ಪಾಲ್ಪಡಿದು ಗ್ರಾಮಸ್ಥರಿಗೂ ಸರ್ಕಾರದ ದಿಕ್ಕುನ ಸವಲತ್ತುಗಳ ಬಗೆಟ್ ವಿವರ ಕೊರಿಯರು. ಪಂಚಾಯತ್ನ ಪಂಚತಂತ್ರ ಇದರಲ್ಲಿ ಅಳವಡಿಸಿದ್ದಾರೆ. ಯಾಕೆಂದ್ರೆ ಆ ಪಂಚತಂತ್ರ ಇದರಲ್ಲಿ ಆ ಗ್ರಾಮದ ಎಲ್ಲ ಮನೆ ನಂಬರ್ಗಳ ಪಟ್ಟಿ ಮತ್ತೆ ಆ ವಿದ್ಯುತ್ RR ನಂಬರದ ಪಟ್ಟಿ ಎಲ್ಲ ಪಂಚತಂತ್ರ ಇದರಲ್ಲಿ ವ್ಯವಸ್ಥೆ ಅಳವಡಿಸಿದ. ಗ್ರಾಮದಲ್ಲಿ ಒಂದು ಪ್ರಾಬ್ಲಮ್ ಬಂತು. ಇಬ್ರು ವಿದ್ಯಾವಂತರೇ ಮನೆ ಕಟ್ಟಿದ್ದಾರೆ, ಅಲ್ಲಿ ಸೈಟ್ ಅಪ್ರೂವಲ್ ಆಗಿಲ್ಲ, ಗ್ರಾಮ ಪಂಚಾಯತಿಂದ ಲೈಸೆನ್ಸ್ ಕೊಟ್ಟಿದ್ದಾರೆ. ನಾನು ಇವತ್ತು ಇಲ್ಲಿ ಬಂದ ಉದ್ದೇಶ ನಮ್ಮ ಅಧಿಕಾರಿ ಮಿತ್ರರಂಗ ಸೆಕ್ರೆಟರಿ PDOಗಳಿಗೆ ಒಂದು ಅಧಿಕಾರಿಗಳ ಹಂತದಲ್ಲಿ ಲೋಪ ಕಂಡಿಡಿದ್ರೆ ಅದು ಸರಿ ಮಾಡಿದ್ರೆ ಗ್ರಾಮಸ್ಥರಿಗೆ ತೊಂದರೆ ಆಗಲ್ಲ ಅನ್ನೋದು ನನ್ನ ಭಾವನೆ. ಮಹಿಳೆಯರು ಉದ್ಯೋಗ ಮಾಡಲಿಕ್ಕೆ ಈ ಸಾಲ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಇದಕ್ಕೆ ನಮ್ಮ ಶಿಷ್ಯಾಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಓಮಂಜೂರಿನಲ್ಲಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿ ನೀಡಬೇಕು. ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀಮತಿ ದೇವಕಿ ರಾಘವ, ಶ್ರೀಮತಿ ಧನ್ಯವತಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ರಾಜೇಶ್ ಉಚ್ಚಲ್, ಇಂಚಿತಿ ಪ್ರಮುಖರು ಸಭೆಗೆ ಪಾಲ್ಪಡೆದಿದ್ದರು. ವಲಯ ಅರಣ್ಯಾಧಿಕಾರಿ ಶ್ರೀಮತಿ ತುಳಸಿ ನೋಡಲ್ ಅಧಿಕಾರಿಯಾದ ಪಾಲ್ಪಡೆದು ಸಭೆಯನ್ನು ನಡಪಾತ್ ಕೊರಿಯರು. ಹಾಗೆ ನಮ್ಮ ಇಲಾಖೆಯಿಂದ ನಿಮಗೆ ಮಾಹಿತಿ ನೀಡಬೇಕಂದ್ರೆ ನಮ್ಮಲ್ಲಿ ಉಚಿತವಾಗಿ ನಿಮಗೆ ಸೌಲಭ್ಯ ಯಾವುದೂ ಇಲ್ಲ. ಆದರೆ ರಿಯಾಯಿತಿ ದರದಲ್ಲಿ ಸಸಿಗಳನ್ನು ಇಲಾಖಾ ಸಸ್ಯ ಕ್ಷೇತ್ರದಿಂದ ನೆಟ್ಟು ಕೊಡ್ತಾ ಇದ್ದೇವೆ. ಈ ಸಂದರ್ಭದ ಅಂಗವಿಕಲರಿಗೆ ಸಹಾಯಧನದ ಚೆಕ್ನ ವಿತರಣೆ ಮಾಡ್ತಿರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ವಿಶ್ವನಾಥ್ ಬಿ ಸಭೆ ನೆತ್ಕೊಂಡು ಸಭೆ ದಾರಿಗೆ ಮಲ್ದದು ಸಭೆ ಸಂದಾಯರು. ನಾಳೆ ಸುದ್ದಿಲ ಗೊತ್ತು ಒಂದು ಪ್ಲೇ ಪೊಸಕರಲ್ ಸುದ್ದಿ ಗುಂಚಿ. ಶ್ರದ್ಧಾಂಜಲಿ ದಿವಂಗತ ಲಕ್ಷ್ಮಣ್ ಮಲ್ಯ.
ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ನಮ್ಮೆಲ್ಲರಿಗೂ ಹಿರಿಯ ಮಾರ್ಗದರ್ಶಕರಾಗಿ ಸ್ಫೂರ್ತಿಯನ್ನು ನೀಡಿದ ನಿಮ್ಮ ದಿವ್ಯಾತ್ಮವು ಭಗವಂತನ ಸಾನ್ನಿಧ್ಯದಲ್ಲಿ ಚಿರಶಾಂತಿಯನ್ನು ಪಡೆಯಲಿ, ಸದ್ಗತಿ ಲಭಿಸಲಿ ಎಂದು ಪ್ರಾರ್ಥಿಸುವ ಶ್ರೀ ದೇವದಾಸ್ ಕೋಟೆಕಾರ್, ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೋಟೆಕಾರ್. ಡೆಲ್ಮನ್ ಪಾರ್ಟಿ ಹಾಲ್ ಸಾರ್ವಜನಿಕ ಸಭೆ ಸಮಾರಂಭ, ನಿಶ್ಚಿತಾರ್ಥ, ಸೀಮಂತ, ಮಿತ್ರರೊಂದಿಗೆ ಸಂತೋಷಕೂಟ ಇನ್ನಿತರ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಇದು ಕೋಟೆಕಾರ್ ಪರಿಸರದಲ್ಲಿ ಮಿತ ಬೆಲೆಯ ಆಕರ್ಷಕ ಒಳಾಂಗಣ ವಿನ್ಯಾಸದ ಸಭಾಂಗಣ. ಡೆಲ್ಮನ್ ಪಾರ್ಟಿ ಹಾಲ್, ಐಶಾಲ್ ಕಾಂಪ್ಲೆಕ್ಸ್, ಕೋಟೆಕಾರ್ ಪೆಟ್ರೋಲ್ ಬಂಕ್ ಹತ್ತಿರ, ಕೋಟೆಕಾರ್. ಸುದ್ದಿಗೊಂಚಲಿಗೆ ಸ್ವಾಗತ. ಹರೇಕಳ ನ್ಯೂ ಪಡ್ಪು ಶಾಲೆ ನಡತಿನ ಹರೇಕಳ ಗ್ರಾಮ ಪಂಚಾಯತದ ಗ್ರಾಮ ಸಭೆಟ್ ಕೆಲವೊಂಜಿ ಅಧಿಕಾರಿಗಳ ಗೈರು ಹಾಜರು ಗ್ರಾಮ ಸಭೆ ಅರ್ಧಡೆ ಉಂತದು ಮಾತೆರಳ ಸೇರಾದ ಗ್ರಾಮ ಸಭೆ ನಡಪಾಡು ಪಂಪಿನ ತೀರ್ಮಾನ ಗ್ರಾಮ ಸಭೆಯನ್ನು ದುಂಬರಿಸಾಯರು. ಹರೇಕಳ ನ್ಯೂ ಪಡ್ಪು ಶಾಲೆ ಅಡನೆ ಮಲ್ತಿನ ಹರೇಕಳ ಗ್ರಾಮ ಪಂಚಾಯತ್ದ 2013-14 ಸಾಲದ ಸುರುತ ಸುತ್ತದ ಗ್ರಾಮ ಸಭೆ ಆಹಾರ ಬೊಕ್ಕ ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿನ ಗೈರು ಹಾಜರಿದ್ದಾತ್ರ ಅರ್ಧಡೆ ಉಂತುಡಾಂಡು. ಗ್ರಾಮ ಸಭೆದ ನಡಾವಳಿಡು ಕಾರ್ಯಕ್ರಮ ಪಟ್ಟಿ ಪ್ರಕಾರ ಶುರುವಾದ ಸ್ವಾಗತ ವಾರ್ಡ್ ಸಭೆದ ವಿವರಲು ಮಾತ ಮಂಡನೆಯಾದ ಐದು ಬೊಕ್ಕ ಇಲಾಖಾ ಅಧಿಕಾರಿನ ಮಾಹಿತಿಗಾನಗ ಸಭೆಟ್ ಗೊಂದಲ ಶುರುವಾಂಡು. ಪಡಿತರ ಚೀಟಿ ಪಡಿತರ ವ್ಯವಸ್ಥೆಡ್ ಬೊಡಿದು ಪೋಯಿನ ಜನಕ್ಲು ಇನ್ನತ ಗೊಂದಲ ಪರಿಹಾರಗ ಬೋಡಾದ ಆಹಾರ ಬೊಕ್ಕ ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳು ಸಭೆಗೆ ಬರಂದಿನ ಬಗೆಟ್ ಸಭೆಟ್ ತಂಕ್ಲಿನ ಆಕ್ರೋಶ ತೋಜಾಯಿರು. ಹೊರಗ್ ಸಭೆಟ್ ಏರು ಎಂಚಿನ ಪಾತ್ರರು ಪಂಡದೆ ಗೊತ್ತಾವಂದಿನಾತ್ ಗೊಂದಲ ತೋಜಿದು ಬತ್ತಲು. ನಿಗದಿಪಡಿಸಿ ಗ್ರಾಮ ಸಭೆ ಹಾಜರಾಗಿಸಿ ಗ್ರಾಮ ಸಭೆಯನ್ನು ಮುಂದಿಡಲಾಗಿದೆ. ಈ ಬಗ್ಗೆ ಉದ್ಯೋಗ ಖಾತರಿ ಯೋಜನೆಯ ಬಗ್ಗೆ ಅಧಿಕಾರಿಗಳು ಹಾಜರಾಗಬೇಕೆಂದು ಅಕ್ಕೇರಿಗ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಎಚ್ ಸಾಲೆ ಬೊಕ್ಕ ಗ್ರಾಮ ಸಭೆದ ನೋಡಲ್ ಅಧಿಕಾರಿ ತೋಟಗಾರಿಕಾ ಇಲಾಖಾ ಸಹಾಯಕ ಅಧಿಕಾರಿ ಶ್ರೀ ಸಂಜೀವ ನಾಯಕ್ ಗ್ರಾಮ ಸಭೆಯನ್ನು ದುಂಬರಿಸಾವನ ನಿರ್ಧಾರಕ್ಕೆ ಬತ್ತೇರು. ಸಚಿವರು ಮಾತಾ ಇಲಾಖಾದ ಅಧಿಕಾರಿಗಳನ್ನು ಲೆಪ್ಟಾದ ಸಭೆಯನ್ನು ಕ್ರಮಬದ್ದವಾದ ನಡಪವನ್ನ ನಿರ್ಣಯಡ್ ಹರೇಕಳ ಗ್ರಾಮ ಪಂಚಾಯತ್ 2013-14 ಸಾಲದ ಸುರುತ ಸುತ್ತದ ಗ್ರಾಮ ಸಭೆಯನ್ನು ಅರ್ಧಡು ಉಂತಾದ ದುಂಬಗ್ ದಿನ ನಿಗದಿ ಮಲ್ತದ ಮಾತೆರೆಗಳ ತೆರಿಪಾವ ಪಂಡದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಎಚ್ ಸಾಲಿ ತೆರಿಪಾಯರು. ಕೆಲವು ಅಧಿಕಾರಿಗಳು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆಹಾರ ಫುಡ್ ಡಿಪಾರ್ಟ್ಮೆಂಟ್ನವರು ಬರಲಿಲ್ಲ. 100ರಲ್ಲಿ 70ರಷ್ಟು ಮಂದಿಯ ಬೇಡಿಕೆ ಫುಡ್ ಇನ್ಸ್ಪೆಕ್ಟರ್ ಬೇಕಿತ್ತು, ತಹಸೀಲ್ದಾರ್ ಬೇಕಿತ್ತು ಅಂತ ಅವರ ಬೇಡಿಕೆ. ಬಡವರಿಗೆ ರೇಷನ್ ಕಾರ್ಡ್ ಸಿಗುವುದಿಲ್ಲ. ಮತ್ತೆ ಆದಾಯದ ಇದರಲ್ಲಿ ಹೋಗುವಾಗ ಅವರಿಗೆ 11,000ಕ್ಕಿಂತ ಮೇಲಿದ್ರೆ ಅವರಿಗೆ BPL ಸಿಕ್ಕುವುದಿಲ್ಲ. ಹೀಗಿರುವಾಗ ಕೆಲವು ಬಡವರಿಗೆ ಹಲವಾರು ಬಡವರಿಗೆ ರೇಷನ್ ಕಾರ್ಡ್ BPL ಬಗ್ಗೆ ಬೇಡಿಕೆ. ಅದು ಇನ್ನು ನಾವು ನಮ್ಮ ಮಟ್ಟಿಗೆ ಹೇಳುವುದಾದರೆ ರೇಷನ್ ಕಾರ್ಡ್ ಕೊಡುವಾಗ ನಮ್ಮ ಪಂಚಾಯತಿಗೆ ನಮ್ಮ ಗಮನಕ್ಕೆ ಬರಬೇಕು. ನಾವು ಯಾರಿಗೆ ಕೊಡ್ಬೇಕಂತ ನಮ್ಮ ಒಂದು ಒಪಿನಿಯನ್ ತಗೊಳ್ಬೇಕು. ಇಲ್ಲದಿದ್ದರೆ ನಮಗೆ ಇಲ್ಲಿ ಪಂಚಾಯತ್ ನಡೆಸಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಜನರೆಲ್ಲ ಬಂದು ಕೇಳುವುದು ನಮ್ಮಲ್ಲಿ ನಮಗೆ APL ಆಗಿದೆ, ಇದನ್ನು BPL ಮಾಡಿಕೊಡಿ ಅಂತ. ನಮಗೆ ನಮ್ಮ ಇದರಲ್ಲಿ BPL ನಮಗೆ ಸ್ವಂತವಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಿರುವಾಗ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಗಮನಕ್ಕೆ ತರಬೇಕು. ಆಗ ಬಡವರು ಯಾರು ಶ್ರೀಮಂತರು ಯಾರು ಅಂತ ಸ್ವಲ್ಪ ಆದ್ರೂ ನಮಗೆ ಅದನ್ನು ತುಲನೆ ಮಾಡಿ ಕೊಡ್ಲಿಕ್ಕೆ ಆಗ್ತದೆ. ಈ ಸಭೆಯನ್ನು ನಾವು ಜನರ ಬೇಡಿಕೆ ಪ್ರಕಾರ ಸ್ವಲ್ಪ ಮುಂದೂಡಿದ್ದೇವೆ. ಇದಕ್ಕೆ ನಾನು ಮತ್ತೆ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ನೆಕ್ಸ್ಟ್ ನಾವು ಒಂದು ನೋಟಿಸ್ ಮಾಡಿ ಸಭೆ ಕರೆಯುತ್ತೇವೆ, ಗ್ರಾಮ ಸಭೆ ಕರೆಯುತ್ತೇವೆ. ಆ ಸಭೆಗೆ ಎಲ್ಲರೂ ಬರಬೇಕಂತ ನಾನು ಗ್ರಾಮಸ್ಥರ ಪರವಾಗಿ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳುತ್ತೇನೆ.
ಹರೇಕಳ ನ್ಯೂ ಪಡ್ಪು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಶ್ರೀ ಹಾಜಬ್ಬ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಗೀತಾ, ಹೆಚ್ಚಿನ ಸಂಖ್ಯೆಯ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ಕೇಶವ್ ಮುತಾಲಕೆಡಿತ್ತಿನ ಗ್ರಾಮ ಸಭೆಟ್ ಮೆಸ್ಕಾಂ ಇಲಾಖೆ, ಗ್ರಾಮ ಕರ್ಣಿಕೆರು, ಅರಣ್ಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಇಂಚ ಕೆಲವೊಂಜಿ ಇಲಾಖಾ ಅಧಿಕಾರಿಗಳು ಸಭೆಟ್ ಪಾಲ್ಪಡೆದಿದ್ದರು. ಪ್ರಿಯ ವೀಕ್ಷಕ ಬಾಂಧವರೇ, ಎಡೆಗ ಪಸಕರೊಂದು ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ ನಲಲಾ ಸುದ್ದಿ ವಿಶೇಷದೊಟ್ಟಿಗೆ ದುಮ್ಮದ ಸುದ್ದಿಗೊಂಚಲು ಭೇಟಿಯಾಕ ಸೊಲ್ಮೇಲು.